ದಿಸ್ ಇಸ್ ಟೂ ಬ್ಯಾಡ್, ಟೂ ವರ್ಸ್ಟ್. ಅಲ್ಲ ನಾನು ಏನು ಆಗ್ಬಾರ್ದು ಅಂತ ಅನ್ಕೋತಾ ಇದ್ದೀನೋ ಇಲ್ಲ ಅದೇ ಆಗೋ ಥರ ಇದೆ. ನಿನ್ನೇನು ದೊಡ್ಡ ರಚಿತಾ ರಾಮು ನನ್ನ ಪ್ರೀತಿಯ ರಾಮು ಅನ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಕಾಸಿಲ್ದೆ ಡಯಟ್ ಮಾಡೋ ಪರಿಸ್ಥಿತಿ ಬರಬಾರ್ದು ಅಂತ ನಾನಿದ್ರೆ ನೀನ್ ಡ್ಯೂಯಟ್ಗೆ ಹೋಗ್ಬಿಟ್ಯಾ? ಹೇಳ್ಕೊಂಡಿದ್ ನೀವು ಈಗ ಬೈತಾರದ್ ನನ್ಗ? 2 ದಿನದಿಂದ ಯಾಕೆ ಸಿಕ್ಕಾಪಟ್ಟೆ ಪೋಲಿ ಆಗ್ಬಿಟ್ಟಿದ್ದೀರಾ. ನನಗೆ ಗೋಲಿ ಆಡಕ್ಕೆ ನೆಟ್ಟಕ್ಕೆ ಬರಲ್ಲ, ನಾನ್ ಪೋಲಿನಾ? ಯಜಮಾನ್ರೆ, ನಮ್ ಶಿವ ಅವರಿಗೆ ಕೈಗೆ ಮಲ್ಲಿಗೆ ಹೂ ಸುತ್ಕೊಂಡು ಮೂಸು ಅಭ್ಯಾಸ ಎಲ್ಲ ಇತ್ತ? ದಡ್ಡ ಅದು ಖಳನಾಯಕ ವಜ್ರಮಣಿ ಸ್ಟೈಲು. ಆದ್ರೆ ನನ್ನ ಮಗ ರವಿಚಂದ್ರ ಸ್ಟೈಲ್ ಕಡೆಯ ಹೀಗೆ ಗುಲಾಬಿ ಹೊಡ್ಕೊಂಡು ತಾತ ಬನ್ನಪ್ಪ. ಏನಿದು ಫ್ಲವರ್ ಮತ್ತೆ ಬಲೂನ್ ಎಲ್ಲ ಇಟ್ಕೊಂಡು ಡೆಕೋರೇಟ್ ಮಾಡ್ತಿದ್ದೀರಾ? ಏ ಕಳ, ನೀ ಅಂತ ಕೈಲಿ ಬಂದೆ? ಯಾಕೆ ಬರ್ಬಾರ್ದಾ? ನಾನು ದಿನ ಅಪ್ಪನ ರೂಮಿಗೆ ಬರ್ತೀನಿ. ಹಾಗಲ್ಲಪ್ಪ, ಇವತ್ತು ನೀನು ಇಲ್ಲಿ ಬರಬಾರ್ದು. ಬರ್ಬಾರ್ದು ಅಂದ್ರೆ ಯಾಕೆ? ಬರಬಾರ್ದು ಅಂದ್ರೆ ಬರಬಾರ್ದು ಅಷ್ಟೇ. ಈಗ ನೀವೆಲ್ಲ ಬಂದಿದ್ದೀರಾ, ನಾನು ಮಾತ್ರ ಬರ್ಬಾರ್ದಾ? ಫ್ಲವರ್ಸ್ ಎಲ್ಲ ಬೆಡ್ಗೆ ಹಾಕ್ತಿದ್ದೀರಾ, ನನ್ನ ರೂಮ್ ಯಾಕೆ ಈ ತರ ಡೆಕೋರೇಟ್ ಮಾಡಲ್ಲ? ನಿನಗೂ ಮದುವೆ ಆದ್ಮೇಲೆ ನನಗೂ ಆಯಸ್ಸಿದ್ರೆ ಇದೇ ತರ ನಿನ್ನ ರೂಮ್ಗೆಲ್ಲ ಡೆಕೋರೇಟ್ ಮಾಡ್ತೀನಿ. ಇಲ್ಲ, ನನ್ನ ಮಂಚನು ಇವತ್ತೇ ಡೆಕೋರೇಟ್ ಮಾಡಿ. ಸ್ಕಂದ, ಹಠ ಮಾಡಬಾರ್ದು, ಆಜೋಗು. ಇಲ್ಲ, ಈ ಮಂಚ ನಂಗೆ ಇಷ್ಟ ಆಯ್ತು. ನಾನು ಇಲ್ಲೇ ಇದ್ದು ಬಲೂನ್ ಜೊತೆ ಆಟ ಆಡ್ತೀನಿ. ನೀನ್ ಹತ್ತು ಬೇಡ ಮಾರಾಯ, ನಾಳೆಯಿಂದ ಬೇಕಾದ್ರೆ ಇಲ್ಲೇ ಆಟ ಆಡ್ಕೋ, ನಾನೇನ್ ಬೇಡ ಅಂತಿಲ್ಲ. ಆದ್ರೆ ಈಗ ಬೇಡ. ನೀವು ನನ್ನಿಂದ ಮುಚ್ಚಿಟ್ಟು ಏನೋ ಮಾಡ್ತಿದ್ದೀರಾ. ನಾನು ಇಲ್ಲೇ ಇದ್ದು ಬಲೂನ್ ಜೊತೆನೇ ಆಟ ಆಡ್ತೀನಿ. ಹ್ಯಾಗ ಹೇಳೋದು ಪುಟ್ಟೆ? ಬಂಗಾರ ನೀನು ಇನ್ನೂ ಚಿಕ್ಕವನು, ಇದು ಅರ್ಥ ಆಗಲ್ಲ. ನೀನು ಹೊರಗಡೆ ಆಟ ಆಡ್ಕೊಳಪ್ಪ. ಅಮ್ಮ ನೋಡಿದ್ರೆ ನೀನ್ ದೊಡ್ಡವನಾಗಿದ್ಯಾ, ನಿನ್ ಹೋಮ್ವರ್ಕ್ ನಿಂಗೆ ಮಾಡ್ಕೊಳಕ್ ಬರಲ್ವಾ ಅಂತ ಬೈತಾರೆ. ನೀನ್ ನೋಡಿದ್ರೆ ನೀನ್ ಇನ್ನ ಚಿಕ್ಕವನ ಪುಟ್ಟ ಅಂತಿದ್ಯಲ್ ತಾತ. ಇದೇನೆಲ್ಲ ತಿಳುವಷ್ಟು ನಿಂಗೆ ವಯಸ್ಸಾಗಿಲ್ಲ. ಹೋಗಿ ಆಡ್ಕೋ. ಇಲ್ಲ, ನಾನು ಇಲ್ಲೇ ಆಡ್ಕೋತೀನಿ. ಆಯ್ತು, ಇವತ್ತು ಮುಗಿದ ಕತಿ. ಇವತ್ತು ಮುಹೂರ್ತ ಮೀರ್ದಂಗೆ. ಹೈ, ಇಲ್ಲಿ ಸ್ವೀಟ್ಸ್ ತಂದಿಟ್ಟಿದ್ದೀರಾ? ನನಗ್ ಕೊಟ್ಟೇ ಇಲ್ಲ. ಡೈರೆಕ್ಟ್ ಆಗಿ ತಂದ್ಬಿಟ್ಟು ರೂಮ್ಗೆ ಇಟ್ಟಿದ್ದೀರಲ್ಲ. ಇದು ನಿಮ್ಮ ಅಪ್ಪ ಅಮ್ಮನಿಗೆ ಕಣ. ಅವ್ರ ಸ್ವೀಟ್ಸ್ ತಂದ್ರೆ ನನ್ಗೆ ಫಸ್ಟ್ ಕೊಡೋದು. ಆದ್ರೆ ಇವತ್ತು ಕೊಡುದಿಲ್ಲ, ಆ ಸ್ವೀಟ್ ಇಲ್ಲೇ ಇರುತ್ತೆ. ಇಲ್ಲೇ ಇಟ್ರೆ ಇರುವೆ ಹತ್ಕೊಳಲ್ವಾ? ಅದ್ರ ಬದಲು ನನ್ ಕೊಡಿ, ನಾನು ತಿನ್ಕೋತೀನಿ. ಹಠ ಮಾಡಬಾರ್ದು. ನಿಂಗೆ ಬೇರೆ ಸ್ವೀಟ್ ಕೊಡಿಸ್ತೀನಿ, ಹೋಗೋರ್ಗೆ. ಸರಿ ಆಯ್ತು. ಊದ್ಬತ್ತಿ ಎಲ್ಲ ಯಾಕೆ ಇಟ್ಟಿದ್ದೀರಾ? ಪೂಜೆ ಮಾಡ್ತೀರಾ? ಅದು ಸೊಳ್ಳೆ ಬತ್ತ ತಂದಡಿ. ಮತ್ತೆ ದೇವ್ರ ಮನೇಲೂ ಅಗರಬತ್ತಿ ಇಟ್ಟಿರ್ತೀರಲ್ಲ, ಆದ್ರೂ ಸೊಳ್ಳೆ ಬಂದು ಕಡಿಯಲ್ವ ಚಿಕ್ಕಪ್ಪ? ಕಾಶಿ, ಇನ್ನು ನನ್ನ ಕೈಲಾಗಲ್ಲಪ್ಪ. ನೀನೇ ಅವನ್ನ ಸಂಭಾಳಿಸ್ಬೇಕಣಯ್ಯ. ಕಂದ, ಈಗೇನ ನಿಂಗೆ ಇದೇ ನಮ್ನಿ ಡೆಕೋರೇಟ್ ಆಯ್ಕೆ ಸ್ವೀಟ್ ಬೇಕು ಅಷ್ಟೇ ಅಲ್ದಾ? ಬಾ ನನ್ನ ಜೊತೆ, ನಾ ಕೊಡಿಸ್ತೀನಿ. ಬಾ ಬಾ. ಹಾ, ಬಾ 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 ಬಾ. ರಾಯ್ರೆ, ಮಕ್ಕಳಿರೋ ಮನೇಲಿ ಇದೆಲ್ಲ ತುಂಬಾ ಕಷ್ಟ. ನೀವು ಈಗ ಅಂತೀರಿ, ನಮ್ಮ ಅಪ್ಪನಿಗೆ 14 ಮಕ್ಕಳು, ನಮ್ಮ ಅಪ್ಪ ಹೇಗಿರ್ಬೇಕು? ಓ, ಅದು ಕಷ್ಟ ರೀ. ಇರ್ಲಿ ಬಿಡಿ, ಮೊದಲು ಆ ಬಲೂನೆಲ್ಲ ಅನ್ಸೋಣ. ಅಪ್ಪ, ಮಹಿಳಾ ಮಂಡಳಿ ಎಲ್ಲ ಕಾಲು ತೊಳಿತಾ ಇದ್ದಾರೆ, ನೀನ್ ಯಾಕಪ್ಪ ತಲೆ ತೆಗೆಸ್ಕೊಂಡು ಕಾಲು ನೋಡ್ತಾ ಇದೆಯಾ? ವಾಟ್ ಇಸ್ ದ ಫೀಲಿಂಗ್? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನಿಮ್ಮ ಅಮ್ಮ ಜ್ಞಾಪಕ ಬಂದ್ಬಿಡ್ತಾಳೆ ಕಣೋ. ಪಾಪ, ಅವಳಿರ್ಬೇಕಾರೆ ಅವಳನ್ನ ತುಂಬ ಗೋಳಾಡಿಸ್ಬಿಟ್ಟಪ್ಪ, ತುಂಬ ನೋಯಿಸ್ಬಿಟ್ಟೆ. ಅವಳು ಹೋದ್ಮೇಲೆ ನನ್ನ ಜೀವನ ಅಲ್ಲಿಗೆ ನಿಂತೋಯ್ತು. ಇಂಥ ಸಂತೋಷ ಸಮಯದಲ್ಲಿ ಅವಳೇನಾದ್ರು ಬಂದ್ಬಿಟ್ರೆ ಅವಳನ್ನ ಕೂರಿಸಿ ಪಾದ ಪೂಜೆ ಮಾಡ್ಬಿಡ್ತೀನಪ್ಪ. ಹೆಂಡತಿ ಇರೋವಾಗ ಅವಳ ಬೆಲೆ ಗೊತ್ತಾಗಲ್ಲ, ಅವಳು ಹೋದ್ಮೇಲೆ ಅವಳ ಬೆಲೆ ಗೊತ್ತಾಗೋದು. ನಾನು ಒಂಟಿ ಆಗ್ಬಿಟ್ಟೆ ಕಡೆಯ. ಯಾಕಣ್ಣ ಹಾಗೆ ಹೇಳ್ತೀರಿ?
ನಾವೆಲ್ಲರೂ ಇಲ್ದ ನಿಮ್ಮ ಜೊತೆಲಿ? ಓ ಸಾರಿ ಕಣಮ್ಮ ಏನೋ ಅರಳು ಮರಳು ಮಾತಾಡ್ಬಿಟ್ಟೆ. ಇಂಥ ಸಂತೋಷ ಸಮಯನ ಹಾಳು ಮಾಡಿಬಿಟ್ಟೆ ಕಣಮ್ಮ. ಅಯ್ಯೋ ಯಜಮಾನ್ರ, ನೀವೆಂತ ಟೆನ್ಷನ್ ಮಾಡ್ಕಂತ್ರಿ? ನೀವು ಹ್ಞೂ ಅನ್ನಿ, ನಾ ಹುಡುಕಿ ಕೊಡ್ತೇನೆ ನಿಮಗೆ. ಹುಚ್ಚ, ಈ ವಯಸ್ಸಿನಲ್ಲಿ ನನಗೆ ಯಾರು ಹೆಣ್ಣು ಕೊಡ್ತಾರ? ನಾಚಿಕೆ ಆಗಿದೆ. ಅಯ್ಯೋ ಯಜಮಾನ್ರೆ, ನಾ ಹೇಳದ್ದು ನಿಮ್ಮ ಅರುಳು ಮರಳಿಗೆ ಮಾತ್ರೆ ಹುಡುಕಿ ಕೊಡ್ತೆ ಅಂದಳಿ, ಮದಿಗೆ ಹೆಣ್ಣಲ್ಲ. ಅಮ್ಮ ಪಾದ ತೊಳ್ದಾಯ್ತು, ಮುಂದೆ ಅರ್ಶಿನ ಕುಂಕುಮ ಇಡಿ, ಅದಾದಮೇಲೆ ಹೂ ಇಡಿ. ಗಂಡಿನ ಕೈಯಲ್ಲಿ ಅಕ್ಷತೆ ಕೊಟ್ಟು ಅವ್ರ ಕೈಲಿ ತಾಂಬೂಲ ಕೊಟ್ಟು ನಮಸ್ಕಾರ ಮಾಡಿ, ಆಯ್ತಾ? ನಾ ಎಲ್ಲ ಮಾಡ್ತೇನೆ, ನೀವು ನೋಡ್ಕೊಳ್ರಿ. ತಗೊಳ್ಳಿ ಮಕ್ಕಳ, ಮೊದಲು ಅರ್ಶಿನ ಇಡ್ರಿ. ಭೀಮನ ಅಮಾವಾಸ್ಯೆ ದಿವಸ ನಿಮ್ಮಮ್ಮನೂ ನನಗೆ ಹೀಗೆ ಮಾಡ್ತಿದ್ಲು. ಇಲ್ಲಿಟ್ಟು ಬಿಡ್ರಿ. ಮಗಳೇ, ಆ ತಾಂಬೂಲದ ತಟ್ಟೆ ತಗೋ, ಕೊಡ್ಮ. ನೀವು ನಿಮ್ಮ ಗಂಡನ ಕೈಲಿ ಹಿಂಗೆ ಕೊಡ್ರಿ. ಗಿರಿ, ಆ ದೇವರು ನಿನಗೆ ಆಯಸ್ಸು, ಆರೋಗ್ಯ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಿ. ಹೋಗಿಪ್ಪ, ನಾನು ತಿನ್ನಲ್ಲ, ನಂಗೆ ನಾಚಿಕೆ ಆಗತ್ತೆ. ಗಿರಿ, ನಿನ್ನ ಕೈ ಮುಗಿತೀನಿ, ಸಿಕ್ಕಾಕೊಂಡಿರೋ ಕ್ಯಾಸೆಟ್ ಥರ ಹೇಳಿದ್ದೆ ಎಷ್ಟು ಸರಿ ಹೇಳ್ತೀಯ. ಅಮ್ಮ ನೋಡಮ್ಮ, ನಿನ್ನ ಅಳಿಯೋ ಏನೇನೋ ಹೇಳ್ತಿದ್ದಾರೆ. ನಾನು ನೋಡಲ್ಲಪ್ಪ, ನನಗೆ ನಾಚಿಕೆ ಆಗ್ತದೆ. ನಾಚಿಕೆಂಬ ಸಾಕು, ಮೊದಲು ಅವಳಿಗೆ ಮಡ್ಲು ತುಂಬ ಶಾಸ್ತ್ರ ಶುರು ಮಾಡಿ. ಗೌರಿ, ಹೋಗಿ ಆ ಮೆಡ್ಲ ಕಿತ್ತುಕೊಂಡ್ ಬಾ. ಸರಿ ಅಮ್ಮ. ಅಳಿಯನ್ರೆ, ಗಿರಿಜಾ ಕೂತ್ಕೋ. ಒಂದು ನಿಮಿಷ ಗೌರಿ, ಮಕ್ಕಳಾಗ್ದಿರೋರು ಈ ಶಾಸ್ತ್ರ ಎಲ್ಲ ಮಾಡಬಾರ್ದು. ನೀ ಆಚೆ ಬದಿ ನಿಲ್ಲು, ನಾ ಮಾಡ್ತೆ. ಚೆನ್ನಾಗಿರು ಮಗಳೇ.
ನೋವು ಮಾಡಿಬಿಟ್ರು. ಅಲ್ಲ ಅಮ್ಮಂಗಾದ್ರೂ ನನ್ನ ನೋವು ಏನು ಅಂತ ಗೊತ್ತಾಗಲ್ವಾ? ಯಾಕೆ ಹೀಗೆ ಮಾಡ್ತಾರೆ ಈ ಜನ ಎಲ್ಲ? ಬೇರೆ ಯಾರೋ ನೋವು ಮಾಡಿದ್ರೆ ಅದನ್ನ ನಮ್ಮವ್ರ ಹತ್ರ ಹೇಳ್ಕೋಬೋದು, ಆದ್ರೆ ನಮ್ಮವರೇ ನೋವು ಮಾಡಿದ್ರೆ ಅದನ್ನ ಯಾರ ಹತ್ರ ಹೇಳ್ಕೊಳ್ಳೋದು? ಹೇಳ್ರಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲ ಹೀಗೆ ಹೇಳ್ತಾರೆ. ನೀನೇನು ಬೇಜಾರು ಮಾಡ್ಕೊಂಡು ಬೇಡ ಮರಿ, ಇದ್ರಲ್ಲಿ ನಿಂದೇನು ತಪ್ಪಿಲ್ಲ. ಅಲ್ಲ, ನಾವು ಬೇಕಂದೇಳಿ ಮಕ್ಳು ಮಾಡ್ಕೊಂತಿಲ್ಲ ಅಂದೇಳಿ ಅಂದ್ಕೊಂಡಿರ ಅವರು. ನಮಗೂ ಮಕ್ಕಳು ಬೇಕೆಂಬ ಆಸೆ ಇರುತ್ತಲ್ದ. ನಮ್ಮದು ಅಂತ ಒಂದು ಜೀವ ಬಂದು ನಮ್ಮನ್ನ ಅಪ್ಪ ಅಮ್ಮ ಅಂದಳಿ ಕರಿಕಂದಳಿ ನಮಗೂ ಆಸೆ ಇರುತ್ತೆ. ಆರೆಂತ ಮಾಡೋದು? ನಮ್ಮ ಹಣೆ ಬರ. ನನ್ನ ಫ್ರೆಂಡ್ಸ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬ್ಲೆಸ್ಡ್ ವಿತ್ ಬೇಬಿ ಬಾಯ್, ಬ್ಲೆಸ್ಡ್ ವಿತ್ ಬೇಬಿ ಗರ್ಲ್, ನಮ್ಮ ಮನೆಗೆ ಹೊಸ ಮೆಂಬರ್ ಬಂದರು ಅಂತ ಹೇಳ್ಕೊಂಡು ಮಗು ಫೋಟೋನ ಸ್ಟೇಟಸ್ಸಿಗೆ ಹಾಕ್ದಾಗ ನಾನು ಯಾವಾಗ ಈ ರೀತಿ ಫೋಟೋ ಹಾಕೋದು ಅಂತ ಎಷ್ಟು ಆಸೆ ಆಗುತ್ತೆ ಗೊತ್ತಾ? ಪುಟಾಣಿ ಕಾಲು ಎದೆ ಮೇಲೆ ಇಟ್ಟಾಗ ತುಂಬ ಖುಷಿ ಆತ್ತಂಬ್ರು. ಹಾಗಂತ ಅಪ್ಪಂದ್ರೆ ಹೇಳೋದು ಕೇಳಿದೆ. ಆರೆ ಆ ಖುಷಿ ಹೆಂಗಿರುತ್ತಂದೇಳಿ ಅನುಭವಿಸೋ ಭಾಗ್ಯವೇ ನಮ್ಗಿಲ್ಲಲ್ಲ ಮರತಿ. ಆ ಭಗವಂತ ಎಲ್ಲ ಕೊಟ್ಟು ಒಂದನ್ನು ಕಿತ್ಕಂತಂಬ್ರು. ಅದು ಇದೇ ಇರ್ಕ ನಮ್ಗೆ ಹಣ ಆಸ್ತಿ ಎಲ್ಲ ಕೊಟ್ಟಿದ. ಆರೆ ಮಕ್ಕಳಿಲ್ಲ ಅಂಬು ನೋವನ್ನ ಹಾಗೆ ಇಟ್ಟ. ಈ ನೋವೇ ಇಷ್ಟಿರುವಾಗ ಅವನು ನಗ್ತಾ ಇದ್ದಾನೆ, ನಾವು ಅಳ್ತಾ ಇದ್ದೀವಿ. ಅದು ನೋಡಿ ಅವನು ಸಂತೋಷ ಪಡ್ತಾ ಇದ್ದಾನೆ. ದಿನ ಬೆಳಗಾದ್ರೆ ಪೇಪರಲ್ಲಿ ಓದ್ತೀವಿ, ಟಿವಿಯಲ್ಲಿ ನೋಡ್ತೀವಿ, ಬಸ್ ಸ್ಟ್ಯಾಂಡಲ್ಲಿ ಅನಾಥ ಮಗು ಸಿಕ್ತು, ತಿಪ್ಪೆ ತೊಟ್ಟಿಯಲ್ಲಿ ಮಗು ಸಿಕ್ತು ಅಂತ. ಹೆತ್ತು ಮಕ್ಕಳನ್ನ ಬಿಟ್ಟೋಗೋ ಕ್ರೂರಿಗಳಿಗೆ ಮಕ್ಕಳು ಭಾಗ್ಯ ಇದೆ. ಒಂದೇ ಒಂದು ಮಗು ಕೊಟ್ಟರು ಅದನ್ನ ಕಣ್ಣಿಗೆ ಹೊತ್ಕೊಂಡು ಸಾಕ್ತೀನಿ ಅನ್ನೋ ನನಗೆ ಆ ಭಾಗ್ಯ ಇಲ್ಲ. ಮಗುನ ಸಾಕಾಗದೆ ಒದ್ದಾಡ್ತಾ ಇರೋ ಎಷ್ಟೋ ಜನರಿಗೆ ಮಕ್ಕಳ ಭಾಗ್ಯ ಇದೆ. ಮಗುನ್ ಸಾಕಕ್ಕೆ ಅಂತಾನೆ ಜೀವನ ಕೈಯಲ್ಲಿ ಇಟ್ಕೊಂಡಿರೋ ನನಗೆ ಯಾಕ್ರಿ ಮಕ್ಕಳಿಲ್ಲ? ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತಾರೆ. ಹಾಗೊಂದ್ ವೇಳೆ ಆ ಮಾತು ನಿಜನೇ ಆಗಿದ್ರೆ ಆ ದೇವ್ರು ನಮಗೆ ಕೊಟ್ಟಿರೋ ಈ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲನೂ ಕಿತ್ಕೊಂಡು ನನಗೆ ಒಂದೇ ಒಂದು ಮಗುನ ಕೊಡಬಾರ್ದು? ತಾಯ್ತನ ಅನ್ನೋದು ಏನು ಅಂತ ಅನುಭವಿಸಕ್ಕಾಗದೆ ಒದ್ದಾಡ್ತಾ ಇರೋ ನಾನು ಹೇಳ್ತಾ ಇದ್ದೀನಿ. ಆ ದೇವ್ರನ್ನೋನು ಇರೋದು ನಿಜಾನೇ ಆದ್ರೆ, ಅವನು ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಸತ್ಯನೇ ಆಗಿದ್ರೆ, ಅವನು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾನೆ. ಹೋಗ್ತೀನಿ, ಆಗ ಅವನಿದಾನೆ ಅಂತ ಹೋಗ್ತೀನಿ. ನಮ್ಮ ಫಸ್ಟ್ನೇ ದಿವಸನೂ ಇದೇ ಥರ ಅಲಂಕಾರ ಮಾಡಿ ಹೂವು, ಸ್ವೀಟು, ಹಣ್ಣು, ತರಕಾರಿ ಎಲ್ಲ ಇಟ್ಟಿದ್ರು. ನಾವು ಅವತ್ತೇ ಏನೂ ತಿನ್ನಲಿಲ್ಲ, ಇನ್ನು ಇವತ್ತು ತಿಂತೀವ? ಛೇ, ಅಲ್ಲ ಇದೆಲ್ಲ ಬೇಕಿತ್ತಾ? ನಾನ್ಸೆನ್ಸ್ ಆಫ್ ದಿ ಇಂಡಿಯಾ. ಗಿರಿಜಾ, ನಾ ಹೇಳಿದ್ದೆಲ್ಲ ನೆಟ್ಟಿತ್ತಲ್ಲ? ಹೋಗಮ್ಮ, ನೀನು ನಂಗೆ ನಾಚಿಕೆ ಆಗುತ್ತೆ. 2 ಮಕ್ಕಳು ಆದಮೇಲೆ ಎಂತ ನಾಚಿಕೆ ಗಿರಿಜಾ? ನೋಡು, ಶುಕ್ರ ದಶೆ ಬಂದ್ರೇನೆ ಈ ಮನೆ ಉದ್ಧಾರ ಆಗೋದು. ಶುಕ್ರ ದಶೆ ಅಂದ್ರೆ ಏನ್ ಎಣಿಸಿದ್ಯಾ? ಮುಟ್ಟಿದ್ದೆಲ್ಲ ಚಿನ್ನ. ಈ ಮನೆ ಉದ್ಧಾರ ಮಾಡೋ ಜವಾಬ್ದಾರಿ ನಿನ್ನ ಹೆಗಲ ಮೇಲೆ ಇತ್ತು ನೋಡು. ಜಾಣಿ ಅಲ್ಲ? ಹೋಗ್ ಮಾರೈತಿ, ಹೋಗ. ಅಪ್ಪ ಮಧುಕೇಶ್ವರ, ನಿನ್ ಕೃಪೆ ಇರ್ಲಿ.
ರೀ ಹ್ಮ್ ನೀವು ಹಾಗೆ ನೋಡ್ಬಿಡಿಪ್ಪ ನಂಗೆ ನಾಚಿಕೆ ಆಗುತ್ತೆ. ಏಯ್ ಗಿರಿ, ದಿನ ನೋಡೋ ತರ ನೋಡ್ತಾ ಇದ್ದೀನಿ, ಇದ್ರಲ್ಲಿ ಏನೇನ್ ಆಚಕೆ? ಆದರೆ ಇವತ್ತು ಪ್ರತಿದಿನ ಥರ ಅಲ್ಲ ಅಲ್ವಾ, ಅದಕ್ಕೆ ನಾಚಿಕೆ ಆಗುತ್ತೆ. ಹಾಲು ತಗೊಳ್ಳಿ. ಓ, ಡೆಕೋರೇಷನು, ಹಾಲು, ನಿಮ್ಮಮ್ಮ ಪೂರ್ತಿಯಾಗಿ ಸೆಟಪ್ ಮಾಡ್ಕೊಂಡ್ ಬಂದಂಗಿದ್ದಾರೆ. ಹೋಗಿಪ್ಪ, ನೀವು ಏನೇನೋ ಹೇಳ್ತೀರಾ, ನಂಗೆ ನಾಚಿಕೆ ಆಗುತ್ತೆ. ಕುಡಿಲಿ. ರೀ 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 ಪೂರ್ತಿ ಕುಡಿಬೇಡಿ, ನನಗೂ ಸ್ವಲ್ಪ ಉಳಿಸಿ. ಗಿರಿ, ಸೀರಿಯಸ್ ಆಗಿ ಒಂದು ವಿಷಯ ಹೇಳ್ತೀನಿ ಕೇಳು. ಈ ಹಾಲನ್ನ ಶೇರ್ ಮಾಡಿಕೊಂಡು ಅಪ್ಪಿ ತಪ್ಪಿ 3ನೇ ಮಗು ಆಗ್ಬಿಟ್ರೆ ಹಾಳಾಗುವ ನಮ್ಮ ಲೈಫ್ನು ಶೇರ್ ಮಾಡ್ಕೋಬೇಕಾಗುತ್ತೆ. ಹುಷಾರ್. ಓ ಹೋಗಿಪ್ಪ, ನೀವು ಏನೇನೋ ಹೇಳ್ತೀರಾ. ರೀ ಪೂರ್ತಿ ಕುಡಿಬೇಡಿ, ನನಗೂ ಸ್ವಲ್ಪ ಉಳಿಸಿ. ರೀ ಏನೋ ನನಗೂ ಕೊಡಿ. ತಗ. ನೀವೇ ನಿಮ್ಮ ಕೈಯಾರೆ ಕುದಿಸಿ. ಇದು ಬೇರೆ. ಸರಿ ತಗ. ಬೇಡಪ್ಪ, ನಂಗೆ ನಾಚಿಕೆ ಆಗುತ್ತೆ. ಏಯ್, ನಿಮ್ ಇಡೀ ಕಾಂದಾನೆ ಮೆಂಟ್ಲ್ ಕಾಂದಾನ ಕುಡ್ಸು ಅಂತ ಹೇಳ್ದೆ, ಕುಡ್ಸಕ್ ಬಂದೆ, ನಾಚ್ಕೋತಾ ಇದೆಯಲ್ಲೇ. ಅದು ಹಾಗೆ, ಹೆಣ್ಮಕ್ಳು ಬೇಡ ಅಂತ ಹೇಳಿದ್ರೆ ಬೇಕು ಅಂತಾನೆ ಅರ್ಥ. ಬಲವಂತ ಮಾಡ್ಕೊಡ್ಬೇಕಪ್ಪ. ಓಹ್ ಹಾಗೆ. ಚಿನ್ನ, ನಿನ್ನ ಬಂಗಾರಿ ಅಲ್ವಾ, ನಿನ್ನ ಪುಟ್ಟ ಅಲ್ವಾ, ನಿನ್ನ ಕಂಕಳ ಮೇಲೆ ಕೂರಿಸ್ಕೊಂಡು ಚಂದಮಾಮ ತೋರಿಸ್ಕೊಂಡು ಈ ಹಾಲು ಕುಡಿಸ್ತೀನಿ, ಕುಡಿಬೇಕು, ಆಗ ಹಾಲಿನಂತ ಹೊಳಪು ನಿನ್ನ ಕೆನ್ನೆಲೆ ಬರುತ್ತೆ. ಓಕೆನಾ? ಹಿಂಗೆಲ್ಲ ಹೇಳಿ ಕುಡಿಸ್ಬೇಕಾ? ಹೋಲಿವನು ನೋ ನೋ. ಛೇ, ಏನು ಮಾಡೋದು ಈಗ? ಹಾಂ, ಹಣ್ಣು ತಿಂದರೆ ಗಮನ ಇಲ್ಲ, ಬರೀ ತಿನ್ನೋದ್ರ ಮೇಲೆ ಮಾತ್ರ ಇರುತ್ತೆ, ಅಟೆನ್ಷನ್ ಡೈವರ್ಟ್ ಆಗಲ್ಲ. ಗಿರಿ, ನಾಚ್ಕೊಂಡಿದ್ದು ಸಾಕು, ಒಂದು ಸ್ವಲ್ಪ ಕೂತ್ಕೋ ಹೇಳ್ತೀನಿ. ನೋಡ್ಗಿರಿ. ಗಿರಿ ಪ್ಲೀಸ್, ಸ್ವಲ್ಪ ಹೊತ್ತು ನಾಚ್ಕೊಳ್ಳೋದನ್ನ ಬಿಟ್ಟು ನಾನು ಹೇಳೋ ವಿಷಯನ ಸೀರಿಯಸ್ ಆಗಿ ಕೇಳ್ತೀಯಾ? ಇದು ಸೀರಿಯಸ್ ವಿಷಯ. ಹೇಳಿ. ನಿಮ್ಮಮ್ಮ 3ನೇ ಮಗು ಮಾಡ್ಕೊ ಅಂತ ಹೇಳಿದ್ರಲ್ಲ, ಅದು ತಪ್ಪೇ ಇಲ್ಲ. ಆದರೆ ನಮ್ಮ ಪರಿಸ್ಥಿತಿ ಹೇಗಿದೆ? ಈಗಿರೋ 2 ಮಕ್ಕಳನ್ನ ಸಾಕೋದಕ್ಕೆ ನಾವೆಷ್ಟು ಕಷ್ಟಪಡ್ತಾ ಇದೀವಿ ತಾನೆ? ನಾಳೆ ದಿವಸ ಅವ್ರನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ದೊಡ್ಡ ಮಟ್ಟದಲ್ಲಿ ಸೆಟಲ್ ಮಾಡಬೇಕು ಅಂತ ನಿನಗೆ ಆಸೆ ಇಲ್ವಾ? ಅಕಸ್ಮಾತ್ ನಮಗೆ 3ನೇ ಮಗು ಆಗಿ ನಾಳೆ ದಿವಸ ಇವರಿಬ್ಬರನ್ನೂ ಸರಿಯಾಗಿ ನೋಡ್ಕೊಳಕ್ಕಾಗದೆ, ಆ 3ನೇ ಮಗುನೂ ಸರಿಯಾಗಿ ನೋಡ್ಕೊಳಕ್ಕಾಗದೆ, ನಮ್ಮಿಬ್ಬರಿಗೂ ಒಬ್ರಿಗೊಬ್ರಿಗೆ ಟೈಮ್ ಕೊಟ್ಕೊಳಕ್ಕಾಗದೆ 3 ಹೊತ್ತು ಇಬ್ಬರು ಜಗಳ ಆಡ್ತಾ ಇರಬೇಕಾಗುತ್ತೆ. ಇದೆಲ್ಲ ಬೇಕಾ? ಇದನ್ನೆಲ್ಲ ನಾನು ಯೋಚನೆ ಮಾಡಲಿಲ್ವಲ್ಲ. ನಾನು ಬರೀ 3ನೇ ಮಗು ಬಗ್ಗೆ ಮಾತ್ರ ಯೋಚನೆ ಮಾಡಿಬಿಟ್ಟೆ. ಎಲ್ಲಿ ಯೋಚನೆ ಮಾಡ್ತೀಯಾ? 3 ಹೊತ್ತು ಅಯ್ಯೋ ನಂಗೆ ನಾಚಿಕೆ ಆಗ್ತಾ ಇದೆಯಪ್ಪ, ನನಗೇನೋ ಗೊತ್ತಾಗಲ್ಲಪ್ಪ, ನಾನು ಏನೂ ಹೇಳಲ್ಲಪ್ಪ ಅಂತ ಇದ್ರೆ ಇದೆಲ್ಲ ಹೊಳೆಯುತ್ತೆ. ಈಗಾದ್ರೂ ಅರ್ಥ ಆಯ್ತಾ? ಸರಿ ತಗೋ. ಬೇಡ ರೀ, ಯಾಕೋ ತುಂಬ ಸುಸ್ತಾಗ್ತದೆ, ನಾನು ಹೋಗಿ ಮಲ್ಕೋತೀನಿ. ಬೇಜಾರಿಂದ ಈ ಮಾತು ಹೇಳ್ತಾ ಇದೆಯಾ? ಅಯ್ಯೋ ಇಲ್ಲ ರೀ, ನೀವು ಏನೇ ಹೇಳಿದ್ರು ನಂಬೊಳ್ಳೋದಕ್ಕೆ ಅಲ್ವಾ. ಇಷ್ಟೇ, ನಂಗೆ ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ಸ್ ಗಿರಿ. ಗಿರಿ ಅಲ್ಲೊಲ್ಲೋ ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ದಿಸ್ ನಾಚಿಕೆ ಇಸ್ ಜೆನ್ಯೂನ್. ಸರಿ, ಗುಡ್ ನೈಟ್. ಗುಡ್ ನೈಟ್. ಗಿರಿ, ಗೊರ್ಕೆ
ಆಹಾ ನೋಡಿದ್ಯಾ ಎಷ್ಟು ಸುಸ್ತಾಗಿದ್ಯಾ, ಮಲ್ಕೊಂಡು ತಕ್ಷಣ ಕೊರಕೆ ಹೊಡಿತಾ ಇದೆಯಾ. ಸದ್ಯ ಗಿರಿ ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡ್ಲಲ್ಲ, ಅಷ್ಟು ಸಾಕು ಭಗವಂತ.